ನಮಸ್ಕಾರ ಸ್ನೇಹಿತರೆ, ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ಕೊನೆಯಾಗುತ್ತಾ ಸಿರೂರು ಗುಡ್ಡ ಕುಸಿತದ ಕಾರ್ಯಾಚರಣೆ ಅಂತಲೇ ನೋಡ್ಬೋದು. ಮುಳುಗು ತಜ್ಞರಿಗೆ ನದಿಯಲ್ಲಿ ಕಾಣಿಸಿದ್ದೇನು ಸ್ನೇಹಿತರೆ, ಇಂದು ಇದೊಂದು ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ನಡೆಯಲಿದೆ ಅಂತ ಹೇಳ್ತಾ ಇದ್ದಾರೆ ತಜ್ಞರು. ಅಲ್ಲದೆ ಆ ಬಳಿಕ ತಾತ್ಕಾಲಿಕವಾಗಿ ಕಾರ್ಯಾಚರಣೆ ಸ್ಥಗಿತ ಮಾಡುವ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ 13-14 ದಿನ ಕಳೆದಿದೆ ಸ್ನೇಹಿತರೆ, ಅರ್ಜುನ್ ಸುಳಿವೇ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಟ್ರಕ್ನ ಮೇಲೆತ್ತಲು ಆಗ್ತಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಕಾರವಾರ ಹತ್ತಿರದಲ್ಲಿರುವ ಸಿರೂರು ಗುಡ್ಡ ಕುಸಿತದ ಕಾರ್ಯಾಚರಣೆ ಭಾರದಿಂದ ನಡೆದರೂ ಸಹ ಲಾರಿ ಹಾಗೂ ಚಾಲಕನ ಸುಳಿವು ಮಾತ್ರ ಸಿಕ್ಕಿಲ್ಲ. ನಿನ್ನೆ ಬೆಳಿಗ್ಗೆಯಿಂದಲೂ ಮುಳುಗು ತಜ್ಞ ಈಶ್ವರ್ ಮಲ್ಪೆ ನೇತೃತ್ವದಲ್ಲಿ ನದಿಯಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಅದರ ಜೊತೆಗೆ ಅಂಡರ್ ಗ್ರೌಂಡ್ ಡ್ರೋನ್ ಆಬ್ಜೆಕ್ಟ್ ತಂತ್ರ ಡಿಟೆಕ್ಟರ್ನ ತರಿಸಲಾಯಿತು. ಮಾಡಿದ 3 ಜಾಗದಲ್ಲಿ ಕಾರ್ಯಾಚರಣೆ ನಡೆಯಿತು. ಆದರೆ ಲಾರಿ ಮಾತ್ರ ಸುಳಿವು ಸಿಗಲಿಲ್ಲ. ಇಂದು ಕೊನೆಯ ಹಂತದ ಕಾರ್ಯಾಚರಣೆ ನಡೆಯಲಿದ್ದು ಮುಳುಗು ತಜ್ಞ ಈಶ್ವರ್ ಮಲ್ಪೆ ನೇತೃತ್ವದಲ್ಲಿ ರೆಸ್ಕ್ಯೂ ಆಪರೇಷನ್ ನಡೆಯಲಿದೆ. ಲಾರಿ ಹಾಗೂ ಡ್ರೈವರ್ ಅರ್ಜುನ್ ಪತ್ತೆಯಾಗದಿದ್ದರೆ ಶೋಧ ಕಾರ್ಯ ನಿಲ್ಲಿಸುವ ಸಾಧ್ಯತೆ ಇದೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ತುಂಬ ದಿನದಿಂದ ಕಾರ್ಯಾಚರಣೆ ನಡೆದಿದೆ, ಒಂದಿನ 2 ದಿನ ಅಲ್ಲ ಸ್ನೇಹಿತರೆ, 13-14 ದಿನದಿಂದಲೂ ಇದೇ ಕಾರ್ಯಾಚರಣೆ ನಡೀತಿದೆ. ಆದರೆ ಲಾರಿ ಆಗಲಿ ಮತ್ತು ಅರ್ಜುನ್ ಆಗಲಿ ಸುಳಿವು ಸಿಕ್ಕಿಲ್ಲ. ಇವತ್ತು ಕೊನೆಗಳಿಸಬೇಕು ಅಂದ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಿರೂರು ಲ್ಯಾಂಡ್ ಸ್ಲೈಡ್ ಅಂದರೆ ಮೊದಲೇ ಹೀಗೆ ಮಾಡಿದರೆ ಸಿರೂರಲ್ಲಿ ಭೂಕುಸಿತ ಆಗ್ತಿರಲಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಹೀಗೆ ಆದಲ್ಲಿ ಮಾನವ ಹಸ್ತಕ್ಷೇಪದಿಂದ ನಡೆಯುವ 70% ಭೂಕುಸಿತವನ್ನು ತಡೆಗಟ್ಟುವ ಅವಕಾಶವಿದೆ ಎಂದು ತಜ್ಞರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅಂಕೋಲದ ಸಿರೂರು ಭಾಗದಲ್ಲಾದ ಭೂಕುಸಿತ ಮತ್ತೊಮ್ಮೆ ಪ್ರಕೃತಿ ಮುನಿಸಿನ ಕುರಿತಂತೆ ವಿಮರ್ಶೆ ಮಾಡುವಂತೆ ಮಾಡಿದೆ. ಭೂಕುಸಿತ ತಜ್ಞರ ಪ್ರಕಾರ ಇದಕ್ಕೆಲ್ಲ ಬಹುತೇಕ ಮಾನವನ ಹಸ್ತಕ್ಷೇಪ ಅರ್ಥಾತ್ ಅವೈಜ್ಞಾನಿಕ ಅಭಿವೃದ್ಧಿ ಚಟುವಟಿಕೆಗಳೇ ಕಾರಣ. ಹಾಗಿದ್ರೆ ಇದನ್ನು ತಡೆಗಟ್ಟುವುದು ಹೇಗೆ ಅನ್ನೋದನ್ನ ನೈಸರ್ಗಿಕ ವಿಪತ್ತು ನಿರ್ವಹಣೆ ಮಾಜಿ ನಿರ್ದೇಶಕರಾದ ಡಾಕ್ಟರ್ JS ಶ್ರೀನಿವಾಸ್ ಅವರು ಈ ರೀತಿಯಲ್ಲಿ ವಿವರಿಸುತ್ತಾರೆ ಸ್ನೇಹಿತರೆ. ಕರಾವಳಿ ಮಲೆನಾಡಿನ 23 ತಾಲೂಕುಗಳು ಭೂಕುಸಿತಕ್ಕೆ ಒಳಗಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಇದರ ಪ್ರಮಾಣ ಹೆಚ್ಚುತ್ತಿದೆ. ಅಭಿವೃದ್ಧಿ ಕಾರ್ಯಚಟುವಟಿಕೆ ನಡೆಸುವ ಮುನ್ನ ಮಣ್ಣಿನ ಗುಣಮಟ್ಟದ ಅಂತಂದರೆ ಗುಣದ ಬಗ್ಗೆ ಅಧ್ಯಯನ ಮಾಡಬೇಕಾಗಿರುವುದು ಅತ್ಯಗತ್ಯ ಅಂತಲೂ ಕೂಡ ತಿಳಿಸಿದ್ದಾರೆ. ಮಣ್ಣು ಶಿಲೆಯ ರಚನೆ ಬಗ್ಗೆ ಡೀಟೇಲ್ಸ್ ಆಗಿ ಮಣ್ಣಿನ ಬಗ್ಗೆ ಈ ರೀತಿ ಕುಸಿತ ಆಗುತ್ತದೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಮುನ್ನೆಚ್ಚರಿಕೆನೇ ಕೊಟ್ಟಿದ್ದಾರೆ. ಅಂತಂದರೆ ಇಷ್ಟು ತಾಲೂಕುಗಳಲ್ಲಿ ಭೂಕುಸಿತ ಆಗ್ಬೋದು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಇದರ ಜೊತೆಗೆ ಚಾಲಕನ ಅರ್ಜುನ ಬಗ್ಗೆ ಹೇಳಬೇಕು ಅಂದರೆ ಸ್ನೇಹಿತರೆ, 14 ದಿನಗಳು ಕಳೆದಿದೆ, ಇನ್ನೂ ಕೂಡ ಅವರು ಸುಳಿವು ಸಿಕ್ಕಿಲ್ಲ. ಅವರು ಜೀವಂತವಾಗಿ ಇರುವುದು 90% ಸುಳ್ಳು ಅಂತಲೇ ಹೇಳ್ಬೋದು. ಯಾಕಂತಂದರೆ 14 ದಿನ ಭೂಕುಸಿತದಿಂದ ಆಗಿರೋ ಅನಾಹುತದಿಂದ ಅವರು ಬದುಕಿರ್ತಾರೆ ಅನ್ನೋದೇ ಹೆಚ್ಚಾಗಿದೆ ಅನ್ನೋದು ಸಾಕಷ್ಟು ತಜ್ಞರು ಹೇಳ್ತಾ ಇದ್ದಾರೆ. ಅವರ ಟ್ರಕ್ಕು ಕಂಡು ಬಂದಿದೆ, ಅದನ್ನು ಮೇಲೆತ್ತಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಪ್ರಯತ್ನ ವಿಫಲ ಆದರೆ ನಾವು ಇವತ್ತು ಕಾರ್ಯಾಚರಣೆನ ನಿಲ್ಲಿಸ್ತೀವಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಯಾಕಂದರೆ 14 ದಿನದಿಂದ ಬಿಡದಂತೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಏನು ಅರ್ಜುನ್ ಬಗ್ಗೆ ನಮಗೆ ಸುಳಿವು ಸಿಕ್ಕಲಿಲ್ಲ ಅಂತಂದರೆ ಇವತ್ತು ಕಾರ್ಯಾಚರಣೆನ ಕೊನೆಯ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ. ಇವತ್ತಿನ ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.